ನಮಸ್ಕಾರ ವೀಕ್ಷಕರೇ, ಒಂದೊಂದು ಕಾಲದಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತದ ಸಂಪನ್ಮೂಲವಾದಂತಹ ಅರಣ್ಯ ಸಂಪನ್ಮೂಲವನ್ನು ಲೂಟಿ ಮಾಡುತ್ತಿದ್ದಂತಹ ಕಾಡುಗಲ್ಲ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹೆಸರುವಾಸಿಯಾದಂತಹ ನಿವೃತ್ತಿ IPS ಅಧಿಕಾರಿ ಆದಂತಹ ಕೆ ವಿಜಯ್ ಕುಮಾರ್ ಸರ್ ಅವರು 2004ರಲ್ಲಿ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಪಪಟ್ಟಿ ಬಳಿ ತಮಿಳುನಾಡಿನ ಆಗಿನ STF ಮುಖ್ಯಸ್ಥರಾಗಿದ್ದರು. ಆ ಸಮಯದಲ್ಲಿ ಅವರ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಿ ವೀರಪ್ಪನನ್ನು ಹತ್ಯೆ ಮಾಡಿದರು. ತದನಂತರ ಅವರು 73 ವರ್ಷದ ಅವರು 2010ರಿಂದ 2 ವರ್ಷಗಳ ಕಾಲ ಕೇಂದ್ರ ಮೀಸಲು ಪಡೆ CRPF ನೇತೃತ್ವವನ್ನು ವಹಿಸಿಕೊಂಡು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ನಡೆದ ಕಾರ್ಯಾಚರಣೆಗಳಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಈ ಮೇಲಿನ ಎಲ್ಲಾ ಸಾಧನೆಯಿಂದ ಕೆ ವಿಜಯ್ ಕುಮಾರ್ ಸರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಒಂದೊಂದು ಕಾಲದಲ್ಲಿ ಇಡೀ ನಮ್ಮ ದಕ್ಷಿಣ ಭಾರತದ ಸಂಪನ್ಮೂಲವಾದಂತಹ ಅರಣ್ಯ ಸಂಪನ್ಮೂಲವನ್ನು ಲೂಟಿ ಮಾಡುತ್ತಿದ್ದಂತಹ ಕಾಡುಗಲ್ಲ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಹೆಸರುವಾಸಿಯಾದಂತಹ ನಿವೃತ್ತಿ IPS ಅಧಿಕಾರಿ ಆದಂತಹ ಕೆ ವಿಜಯ್ ಕುಮಾರ್ ಸರ್ ಅವರು 2004ರಲ್ಲಿ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಪಪಟ್ಟಿ ಬಳಿ ತಮಿಳುನಾಡಿನ ಆಗಿನ STF ಮುಖ್ಯಸ್ಥರಾಗಿದ್ದರು. ಆ ಸಮಯದಲ್ಲಿ ಅವರ ನೇತೃತ್ವದ ತಂಡದಿಂದ ಕಾರ್ಯಾಚರಣೆ ನಡೆಸಿ ವೀರಪ್ಪನನ್ನು ಹತ್ಯೆ ಮಾಡಿದರು. ತದನಂತರ ಅವರು 73 ವರ್ಷದ ಅವರು 2010ರಿಂದ 2 ವರ್ಷಗಳ ಕಾಲ ಕೇಂದ್ರ ಮೀಸಲು ಪಡೆ CRPF ನೇತೃತ್ವವನ್ನು ವಹಿಸಿಕೊಂಡು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ನಡೆದ ಕಾರ್ಯಾಚರಣೆಗಳಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಈ ಮೇಲಿನ ಎಲ್ಲಾ ಸಾಧನೆಯಿಂದ ಕೆ ವಿಜಯ್ ಕುಮಾರ್ ಸರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.